ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಾರಾಹಿ ತಾಯಿಯ ಈ ಒಂದು ಮಂತ್ರದಿಂದ ಕೇವಲ 3 ದಿನ ಪಠಿಸೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ಹಣಕಾಸಿನ ಸಮಸ್ಯೆ ಇದ್ದರೆ ಅದು ನಿಮ್ಮಿಂದ ದೂರ ಆಗಿ ನಿಮಗೆ ಹಣದ ಹರಿವು ಅನ್ನೋದು ಹೆಚ್ಚಾಗ್ತಾನೆ ಹೋಗುತ್ತೆ ಅಂತಲೇ ಹೇಳ್ಬಹುದು. ಹಾಗಿದ್ರೆ ಆ ಒಂದು ಮಂತ್ರ ಯಾವುದು, ಅದನ್ನು ಹೇಗೆ ಪಠಿಸಬೇಕು, ಯಾವಾಗ ಪಠಿಸಬೇಕು, ಎಷ್ಟು ದಿನಗಳ ಕಾಲ ಪಠಿಸಬೇಕು, ಹಾಗೆ ಅದಕ್ಕಿರುವಂತಹ ನಿಯಮಗಳೇನು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ತಿಳ್ಕೊಬಹುದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ರಾತ್ರಿ ಸಮಯ ತುಂಬಾ ಫಲಗಳನ್ನು ಹೆಚ್ಚಾಗಿ ನೀಡೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಸಮಯ ತುಂಬಾ ಪ್ರಿಯವಾಗಿರೋದ್ರಿಂದ ವಾರಾಹಿ ತಾಯಿಗೆ ನೀವು ಆ ಒಂದು ಸಮಯದಲ್ಲಿ ಈ ಒಂದು ಮಂತ್ರಗಳನ್ನು ಪಠಿಸೋದಾಗಲಿ ಅಥವಾ ಪೂಜೆ ವ್ರತಗಳನ್ನು ಮಾಡೋದ್ರಿಂದ ವಾರಾಹಿ ತಾಯಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬಹುದಾಗಿರುತ್ತೆ. ಹಾಗೆ ವಾರಾಹಿ ತಾಯಿಯ ಒಂದು ಆಶೀರ್ವಾದ ನಮ್ಮ ಮೇಲಾಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನಾವೇನನ್ನೇ ಅಂದ್ಕೊಂಡಿದ್ರು ಕೂಡ ಅದು ಸಾಧಿಸೋದಕ್ಕೆ ವಾರಾಹಿ ತಾಯಿ ಆಶೀರ್ವಾದವನ್ನು ಮಾಡ್ತಾರೆ ಅಂತಲೇ ಹೇಳ್ಬೋದು. ಇನ್ನು ವಾರಾಹಿ ತಾಯಿಗೆ ಪಂಚಮಿ, ಅಷ್ಟಮಿ, ನವಮಿ ದಿನಗಳು, ಹಾಗೆ ಗುರುವಾರ, ಶುಕ್ರವಾರ ದಿನಗಳು, ಮಂಗಳವಾರ ದಿನಗಳಲ್ಲಿ ನೀವು ವ್ರತವನ್ನಾಗಲಿ ಪೂಜೆಯನ್ನಾಗಲಿ ಅಥವಾ ಮಂತ್ರಪಠಣೆ ಮಾಡೋದಾಗಲಿ ಶುರು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ವಾರಾಹಿ ತಾಯಿಗೆ ನಾನ್ ವೆಜ್ಜನ್ನು ತಿಂದು ನಾವು ಪಠಿಸಬಾರ್ದಾಗಿರುತ್ತೆ ಮಂತ್ರಗಳನ್ನು. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆಯಲ್ಲಿ ಕೂತ್ಕೊಂಡು ನೀವು ಪಠಿಸ್ಬಹುದು, ಅಥವಾ ಹೊರಗಡೆ ಎಲ್ಲಾದರೂ ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ಪರಿಸರದ ಮಧ್ಯೆ ಕೂತ್ಕೊಂಡು ಪಠಿಸ್ಬಹುದಾಗಿರುತ್ತೆ. ಇಲ್ಲ ನಾವು ಏನು ನಾನ್ ವೆಜ್ ತಿಂದಿಲ್ಲ ಅನ್ನೋರು ಕೂಡ ಹೀಗೆ ಮಾಡ್ಬೋದು. ಆದರೆ ನಾನ್ ವೆಜ್ ತಿಂತೀನಿ ಅನ್ನೋರು ಸ್ನಾನ ಮಾಡ್ಕೊಂಡೇ ಮಾಡಬೇಕಾಗುತ್ತೆ. ಹಾಗೆ ಕಡು ಕಪ್ಪು ಅಥವಾ ಕಡು ನೀಲಿ ಬಣ್ಣದ ವಸ್ತ್ರ ಅದ ಆಸನದ ಮೇಲೆ ಹಾಸ್ಕೊಂಡು ಅದ್ರ ಮೇಲೆ ಕೂತ್ಕೊಂಡು ಪಠಿಸೋದ್ರಿಂದ ಬೇಗನೆ ಫಲಗಳು ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಹೆಣ್ಮಕ್ಳಾದರೆ ಮುಟ್ಟಾದಂತಹ ಸಮಯದಲ್ಲಿ ಆ ಒಂದು 5 ದಿನ 6 ದಿನಗಳ ಕಾಲ ಸ್ಕಿಪ್ ಮಾಡಬೇಕಾಗುತ್ತೆ. ನಂತರದ ದಿನಗಳಲ್ಲಿ ನೀವು ಈ ಒಂದು ವಾರಾಹಿ ತಾಯಿಯ ಪೂಜೆ, ವ್ರತ, ಅನುಷ್ಠಾನ ಅಥವಾ ಮಂತ್ರ ಪಠಣೆ ಮಾಡೋದಕ್ಕೆ ಶುರು ಮಾಡಬಹುದಾಗಿರುತ್ತೆ. ಇನ್ನು ಈ ಒಂದು ವಾರಾಹಿ ತಾಯಿಯ ಪೂಜೆಯನ್ನಾಗಲಿ ವ್ರತವನ್ನಾಗಲಿ ಮಂತ್ರಗಳನ್ನಾಗಲಿ ಪಠಿಸೋದಾಗ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಲಿ ಅಥವಾ ಸಂಜೆ ಗೋಧೂಳಿ ಲಗ್ನದ ನಂತರ ಪಠಿಸಬೇಕಾಗುತ್ತೆ. ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸೋದ್ರಿಂದ ಬೇಗನೆ ನಮಗೆ ಫಲಗಳು ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬಹುದು. ಈ ಮಂತ್ರ ಸಿದ್ಧಿಯಾಗಿ ಫಲಗಳು ಬೇಗನೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬಹುದು. ಇನ್ನು ರಾತ್ರಿ ಸಮಯದಲ್ಲಿ ಪಠಿಸೋದ್ರಿಂದ ವಾರಾಹಿ ತಾಯಿಗೆ ಆ ಒಂದು ಸಮಯ ತುಂಬಾ ಪ್ರಿಯವಾಗಿರೋದ್ರಿಂದ ಆ ಒಂದು ಸಮಯದಲ್ಲಿ ತಾಯಿ ಭೂಲೋಕದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಆ ಒಂದು ಸಮಯದಲ್ಲಿ ಕೂಡ ನಾವು ವಾರಾಹಿ ತಾಯಿಯ ಅನುಗ್ರಹವನ್ನು ಪಡ್ಕೋಬಹುದಾಗಿರುತ್ತೆ, ನಮ್ಮ ಫಲಗಳನ್ನು ಈಡೇರಿಸ್ಕೊಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಾವು ದೇವ್ರ ಮನೆಯಲ್ಲಿ ದೇವ್ರ ದೀಪ ಹಚ್ಚೋ ಸಮಯದಲ್ಲಿ ಅಥವಾ ಪೂಜೆ ಮಾಡೋ ಸಮಯದಲ್ಲೂ ಕೂಡ ಹೇಳ್ಕೊಬಹುದಾಗಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಅನುಷ್ಠಾನ ಆಗಲಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ ಒಂದು ಮಂತ್ರ ಬಂದು ಹೇಗಿರುತ್ತೆ: ಓಂ ಐಂ ಗ್ಲೌಂ ವಾರಾಹಿಯೈ ನಮಃ. 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 ಈ ರೀತಿಯಾಗಿ ನಾವು ಮಂತ್ರವನ್ನು 108 ಬಾರಿ 3 ದಿನಗಳ ಕಾಲ ಅಥವಾ 21 ದಿನಗಳ ಕಾಲ ಅಥವಾ 108 ದಿನಗಳ ಕಾಲ ಅಥವಾ 45 ದಿನಗಳ ಕಾಲ ಏನಾದರೂ ಮಾಡಬಹುದಾಗಿರುತ್ತೆ. ಇಲ್ಲ ಅಂದರೆ ನೀವು 9 ಬಾರಿ, 11 ಬಾರಿ, 21 ಬಾರಿ, 3 ಬಾರಿ ಇಷ್ಟರಲ್ಲಿ ನಿಮಗೆ ಎಷ್ಟು ಬಾರಿ ಪಠಿಸ್ಬೇಕು ಅನಿಸುತ್ತೋ ಅಷ್ಟು ಬಾರಿ ಪಠಿಸ್ಬಹುದು. ಪಠಿಸೋದಕ್ಕಾಗೋದಿಲ್ಲ ಅನ್ನೋರು ಅಷ್ಟು ಬಾರಿ ಬರೀಬಹುದಾಗಿರುತ್ತೆ. ಪಠಿಸೋದ್ರಿಂದ ಬರೆಯೋದ್ರಿಂದ 2 ರೀತಿಯಿಂದನೂ ಸಮಾನದ ಫಲಗಳನ್ನು ನಾವು ಪಡ್ಕೋಬಹುದಾಗಿರುತ್ತೆ. ಇನ್ನು ಈ ಒಂದು ಮಂತ್ರ ಪಠಣೆಯಿಂದ ನಿಮ್ಮ ಏನು ಆ ಮನದ ಇಚ್ಛೆಗಳಿರುತ್ತೆ ಅಥವಾ ಬೇಡಿಕೆಗಳಿರುತ್ತೆ ಈಡೇರಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಹಣದ ಅರಿವು ಹೆಚ್ಚಾಗುತ್ತೆ ಅಂತಲೇ ಹೇಳ್ತಾ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ವಿಡಿಯೋಗಳನ್ನು ನೀವೇನಾದರೂ ನೋಡಬೇಕು ಅನ್ನೋದಾದರೆ ಅಥವಾ ತಿಳ್ಕೊಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ.
ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ಹೊಸದಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದಾಗಿರುತ್ತೆ. ಹಾಗೆ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ನೀವು ಹಣದ ಅಭಿವೃದ್ಧಿಯನ್ನು ಪಡ್ಕೊಳ್ಬಹುದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.